ಉಪ್ಪಿನ ಈ 5 ವಿಧಾನಗಳು ನಿಮ್ಮಲ್ಲಿರೋ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ. ಅವು ಹೇಗೆ ಅಂತ ನೋಡಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಉಪ್ಪಿನ ವಿಧಾನಗಳಲ್ಲಿ ಫಸ್ಟ್ನೇ ವಿಧಾನ ಹೇಳ್ತೀನಿ. ಈಗ ನಾವು ಫಂಕ್ಷನಿಗೆ ಹೋಗಿರ್ತೀವಿ, ಎಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಿ ಬರ್ಬೇಕು ಅನ್ನೋದು ಇರುತ್ತೆ. ಅಲ್ಲೆಲ್ಲ ಕಡೆ ಹೋಗಿ ತಿರ್ಗಾಡ್ಕೊಂಡು ಬರೋದ್ರಾಗ ನಮ್ಮ ಎನರ್ಜಿ ಡೌನ್ ಆಗಿಬಿಟ್ಟಿರುತ್ತೆ. ಅಲ್ಲಿಗೆ ಭಾಳ ಸುಸ್ತಾಗ್ಬಿಟ್ಟಿರುತ್ತೆ. ಬಂದಮೇಲೆ ಮತ್ತೆ ಇದು ದೇಹಕ್ಕೆ ರೀಚಾರ್ಜ್ ಮಾಡ್ಬೇಕಲ್ಲ. ಹೆಂಗೆ ಮಾಡ್ಬೇಕಂದ್ರೆ ಉಪ್ಪನ್ನು ತಗೊಂಡು ಎಡಗಡೆ 3 ಸಲ, ಬಲಗಡೆ 3 ಸಲ ಈ ಥರ ಇಳಿಯೋದೊಗಿಬೇಕು. ಈ ಥರ ಮಾಡೋದ್ರಿಂದ ನಮ್ಮಲ್ಲಿರುವಂಥ ನೆಗೆಟಿವಿಟಿ ದೂರಾಗಿ, ಏನೋ ಒಂದು ಕೆಟ್ಟ ದೃಷ್ಟಿ ದೂರಾಗಿ ಮತ್ತೆ ಒಳ್ಳೆ ನಾವು ಚೇತನರಾಗ್ತೀವಿ. ಅಂದರೆ ಮತ್ತೆ ಲವಲವಿಕೆಯಿಂದ ಮತ್ತೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಾಂದ್ರೆ ಮತ್ತೆ ಅದು ಸುಂದು ಬಡ್ದಂಗಾಗಿ ಮಕ್ಕೊಂಡ್ಬಿಡ್ತೀವಿ, ಏನು ಕೆಲಸನೂ ಆಗಂಗಿಲ್ಲ, ಹಂಗಾಗ್ಬಿಡ್ತೈತಿ. ಎರಡನೇದು, 1 ಬೆಳ್ಳುಳ್ಳಿ, 1 ಹಳ್ಳುಪ್ಪು, ಇದನ್ನು ಒಂದು ಹಾಳೆ ಒಳಗೆ ಕಟ್ಕೊಂಡು ಅದನ್ನು ಹೊರಗಡೆ ನಾವು ಎಲ್ಲಿಗಾರ ಹೋಗ್ತೀವಂದ್ರೆ ಅದನ್ನು ಪಾಕಿಟ್ನ ಮಾಡಿಕೊಂಡು ಜೇಬ್ನಾಗ ಇಟ್ಕೊಂಡು ಹೋಗ್ಬೇಕು. ಇದರಿಂದ ಏನಾಗುತ್ತಂದ್ರೆ ನಮಗೆ ವಿರೋಧವಾಗಿರುವಂಥವ್ರ ಒಂದು ನೆಗೆಟಿವಿಟಿ ದೃಷ್ಟಿ ಇರುತ್ತಲ್ಲ, ಅದು ನಮ್ಮ ಮೇಲೆ ಬೀಳಾರ್ದಂಗೆ ನೋಡ್ಕೊಳತ್ತೆ. ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರಂದ್ರೂ ಅವ್ರು ನಮ್ಮನ್ನು ಮೇಲ್ಕ ಮಾತಾಡಿಸ್ತಾರೆ. ಇರಲಿ ಬಿಡಪ್ಪ, ಏನೈತಿ, ಎಲ್ಲರೂ ಚಲೋತ್ನಾಗಿರೋಣ ಅನ್ನೋ ದೃಷ್ಟಿ ಬರುತ್ತಂತ. ಅಂದ್ರೆ ಎದುರಿಗಿರೋಂಥ ಮನುಷ್ಯನ ಮನಸ್ಸನ್ನು ಶಾಂತವಾಗಿಡುತ್ತಂಥದ್ದು. ಮೂರನೇದು ಏನಂದ್ರೆ ಉಪ್ಪು ಮತ್ತು ಲವಂಗ. ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ, ಆಮೇಲೆ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ರೆ, ಇನ್ನೂ ಬೇರೆ ಬೇರೆ ನೆಗೆಟಿವಿಟಿಗಳಿದ್ದರೆ, ಅಥವಾ ಯಾರಾದರೂ ಮಾಟ ಮಂತ್ರ ತಂತ್ರ ಅಂತ ಮಾಡ್ಸ್ಯಾರಪ್ಪ ಅಂತ ನಿಮಗೆ ಡೌಟ್ ಬಂದಿದ್ದರೆ 1 ಬೌಲ್ ಉಪ್ಪು ತೊಗೊಳ್ರಿ. 1 ಬೌಲ್ ಉಪ್ಪು, 7 ಲವಂಗ ತೊಗೊಂಡು ಅದನ್ನು ಎಲ್ಲ ಕಡೆ ಮನೆ ಸುತ್ತಲೂ ತಿರುಗಾಡಿ, ಇಲ್ಲಿ ಮನೆ ಒಳಗೂ ತಿರುಗಾಡಿ ಒಂದು ಗಾಡ್ರೇಜ್ ಕೆಳಗೆ ಇಟ್ಬಿಡ್ಬೇಕು. ಅಥವಾ ಒಂದು ಮೂಲೆಗೆ ಯಾರಿಗೆ ಕಾಣ್ಲಾರ್ದ ಮೂಲೆಗೆ ಇಡಬೇಕು. ಆ ಥರ ಇರೋದ್ರಿಂದನೂ ಕೂಡ ನೆಗೆಟಿವಿಟಿ ದೂರ ಆಗ್ತಾವೆ. ಮತ್ತು ಆಂತರಿಕ ಕಲಹಗಳು ಅಂತಿರ್ತಾವೆ, ಜಗಳಗಳು. ಸುಮ್ಮನೆ ಹೊರಗಡೆ ಹೋಗಿ ಬಂದಿರ್ತಾರೆ, ಜಗಳ ಆಡ್ತಿರ್ತಾರೆ, ಹಂಗಾಗ್ತಿರ್ತಾವೆ. ಆ ಜಗಳಗಳು ಕೂಡ ಕಡಿಮೆ ಆಗ್ತಾವೆ. 4ನೇದು, ಈಗ ನಾವು ಮ್ಯಾಟ್ ಹಾಕಿರ್ತೀವಿ ನೋಡ್ರಿ, ಕಾಲು ಒರೆಸ್ತಕ್ಕ ಮ್ಯಾಟ್ ಹಾಕಿರ್ತೀವಿ. ಈಗ ಭಾಳ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಯಾರ್ಯಾರ ಮನಸ್ಸಿನಾಗ ಏನಿರುತ್ತಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಬರ್ತಾರೋ ಕೆಟ್ಟದ್ದು ಇಟ್ಕೊಂಡು ಬರ್ತಾರೋ ದೇವ್ರಿಗೆ ಗೊತ್ತು. ಆದ್ರೆ ನಾವು ನಮ್ಮ ಸೇಫ್ಟಿಗೋಸ್ಕರ ಏನು ಮಾಡಬೇಕು, 1 ಬೆಳ್ಳುಳ್ಳಿ ಬೇಳೆ, ಎಲ್ಲೆಲ್ಲಿ ಮ್ಯಾಟ್ ಹಾಕಿರ್ತೀವಿ ಅಲ್ಲಲ್ಲಿ 1 ಬೆಳ್ಳುಳ್ಳಿ ಬೇಳೆ, 2 ಹಳ್ಳು ಉಪ್ಪು ಹಾಕಿರ್ಬೇಕು ಕೆಳಗಡೆ. ಅಂದ್ರೆ ಈಗ ಅವ್ರ ಮನಸ್ಸಿನಾಗ ಏನಿದ್ರು ಅದು ಹೀರ್ಕೊಂಡ್ಬಿಟ್ಟಿರುತ್ತೆ. ಕೆಟ್ಟದೇ ಇರಲಿ ಏನೇ ಇರಲಿ ಅದು ಹೀರ್ಕೊಂಡ್ಬಿಟ್ಟಿರುತ್ತೆ. ಅವರ ನೆಗೆಟಿವಿಟಿ ದೃಷ್ಟಿ, ನೆಗೆಟಿವಿಟಿ ಮಾತು ನಮ್ಮ ಮೇಲೆ ಪ್ರಭಾವ ಬೀರಂಗಿಲ್ಲ. ಯಾಕಂದರೆ ಸುಮ್ಮನೆ ಹೋಗೋರ್ನೂ ಮಾತಾಡ್ತಿರ್ತೀವಲ್ಲ, ಒಳ್ಳೆ ಮಾತಾಡ್ತಿರ್ತಾರೆ, ಅವ್ರ ಮನಸ್ಸಿನಾಗ ಏನು ಇಟ್ಕೊಂಡು ಮಾತಾಡ್ತಿರ್ತಾರೆ ಗೊತ್ತಾಗಲ್ಲ. ಹಾಗಾಗಿ ಅಲ್ಲಿ ಮನೆ ಒಳಗೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹೋಗಿರ್ತಾರೆ. ಅವ್ರು ಬಂದು ಹೋದ್ಮೇಲೆ ಏನಾಗುತ್ತೆ, ಮತ್ತೆ ಜಗಳ ಹತ್ತಿರುತ್ತೆ. ಗಂಡ ಹೆಂಡತಿ ಜಗಳ ಹತ್ತಿರ್ತಾ, ಮಕ್ಕಳಿಗೆ ತಾಯಿಗೆ ಜಗಳ ಹತ್ತಿರ್ತಾ, ಇಲ್ಲ ಬಂದಂಥ ಮಂದಿಗೆ ಅವರಿಗೆ ಜಗಳ ಹತ್ತುತ್ತ, ಈ ಥರ ಆಗುತ್ತೆ. ಹಂಗೆ ಆಗಬಾರ್ದಂದ್ರೆ ಮ್ಯಾಟ್ಗಳು ಬಳಸ್ತೀವಲ್ಲ, ಆ ಮ್ಯಾಟಿನ ಕೆಳಗೆ 2 ಬೆಳ್ಳುಳ್ಳಿ ಬೇಳೆ, 2 ಉಪ್ಪಿನ ಹಳ್ಳು ಹಾಕ್ಬೇಕು. ಅದು ಕೂಡ ಒಳ್ಳೆಯದಾಗುತ್ತೆ. 5ನೇದು, ಶನಿವಾರಕ್ಕೊಮ್ಮೆ ಸ್ನಾನ ಮಾಡೋ ಒಂದು ನೀರಿಗೆ ಒಂದು ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಇದನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದು ಕೂಡ ನಮ್ಮಲ್ಲಿರುವಂಥ ರೋಗ ರುಜಿನಗಳನ್ನು ತೆಗಿತೈತಿ, ನೆಗೆಟಿವಿಟಿಯನ್ನು ತೆಗಿತೈತಿ. ಮತ್ತು ನಮ್ಮಲ್ಲಿರುವ ಆಲಸ್ಯ, ಏನು ಆಲಸ್ಯ ಇರುತ್ತೆ ಅಂದ್ರೆ ಏನು ಸೋಮಾರಿತನ ಅಂತೀವಿ ನೋಡಿರಿ, ಆ ಸೋಮಾರಿತನ ಇದ್ದದ್ದನ್ನು ತೆಗಿತೈತಿ. ನಾವು ಆ್ಯಕ್ಟಿವಿಟಿಯಾಗಿ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಸ್ನಾನ ಮಾಡೋ ನೀರಿಗೆ ಶನಿವಾರಕ್ಕೊಮ್ಮೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಇದು ಕೂಡ ತುಂಬ ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ಬೋದು. ಈ ಉಪ್ಪಿನ 5 ವಿಧಾನಗಳನ್ನು ನೀವು ಕೂಡ ಅನುಸರಿಸಿ ಮತ್ತು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.